ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು 30,000 ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ. ಇಬ್ಬರಿಗೂ ಕೂಡ ಮಾತಾಡಿಸಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ. ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು. 1,000-2,000 ಹೆಚ್ಚು ಕಡಿಮೆ ಆಗ್ಬೋದು. ಒಂದು, ಈ ಚುನಾವಣೆ JDS ಅಸ್ತಿತ್ವದ ಚುನಾವಣೆ. ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು, ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ರು. ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸ್ಕೊಂಬರ್ತೀನಿ ಅಂತೇಳಿ ತೊಡೆ ತಟ್ಟಿ ಅವರು ಸಪ್ತ ಮಾಡ್ತಾರೆ. ನಾನು ಮೊದಲೇ ಹೇಳಿದ್ದೆ, ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ. ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಅವ್ರನ್ನ ಜನ ಇವತ್ತು ತಿರಸ್ಕರಿಸೋದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. JDS BJP ಮೈತ್ರಿ